ನಮಸ್ತೆ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದಿಂದ ನಡೆದಿರುವಂತಹ ಒಂದು ಘೋಷಣೆಯಿಂದ, ಒಂದು ಘಟನೆಯಿಂದ, ಒಂದು ರಾಜಕೀಯ ಬೆಳವಣಿಗೆಯಿಂದ ದೇಶಾದ್ಯಂತ ಬಹಳ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಆಂಡ್ ಮೋರ್ ಓವರ್ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ಸಿಂದ ದೂರ ಸರಿತಾ ಇದ್ದಾವೆ. ಹಾಗಿದ್ರೆ ಕಾಂಗ್ರೆಸ್ ಮಾಡಿದ್ದೇನು? ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್‌ನ ಈ ಒಂದು ಕೆಲಸದಿಂದ ಜನರು ಸೋನಿಯಾ ಗಾಂಧಿಯವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಕೂಗ್ತಾ ಇದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದೆ? ಅವರು ಜನರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸುವಂತಹ ಏನ್ ಕೆಲಸ ಮಾಡಿದ್ರು ಅಂತ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋ ನೋಡಿ. ನೋಡಿ, ಇತ್ತೀಚೆಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದ ತಕ್ಷಣ ಸೋನಿಯಾ ಗಾಂಧಿ ಅವರೇ ಕ್ಷಮೆಯನ್ನ ಕೇಳಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ, ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಅನಿಸ್ಬೋದು, ಏನಪ್ಪಾ ಇದು ಮೋದಿ ಕೊಲೆಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರಾ? ಮೋದಿಯನ್ನ ಸಮಾಧಿ ಮಾಡ್ತೀವಿ ಅಂತ ಯಾಕೆ ಘೋಷಣೆಯನ್ನ ಕೂಗಿದ್ರು ಅಂತ. ನೋಡಿ, ಮೋದಿಯನ್ನ ಸಮಾಧಿ ಮಾಡ್ತೀವಿ, ಮೋದಿಯನ್ನ ಮುಗಿಸ್ತೀವಿ ಅಂದ್ರೆ ಏನರ್ಥ? ಅಂದ್ರೆ ರಾಜಕೀಯವಾಗಿ ನೀವು ಮೋದಿಯ ಸಮಾಧಿ ಮಾಡ್ತೀವಿ ಅಂತಾನೋ ಅಥವಾ ಒಂದು ವ್ಯಕ್ತಿಯ ಸಮಾಧಿ ಮಾಡ್ತೀವಿ ಅಂತಾನೋ ಯಾವ ರೀತಿಯಾಗಿ ಕಾಂಗ್ರೆಸ್ ಈ ಹೇಳಿಕೆಯನ್ನ ಕೊಟ್ಟಿದೆ ಅಂತ ನಾವು ಗಮನಿಸಬೇಕು. ಮೊದಲನೇದಾಗಿ ಓಡ್ಚೋರಿ ವಿವಾದ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಒಂದು ಫ್ಲಾಪ್ ರ್ಯಾಲಿ ಕೂಡ ಆಯಿತು. ಆ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ನಾಯಕರು ಈ ರೀತಿಯಾದ ಘೋಷಣೆಯನ್ನ ಕೂಗಿದ್ರು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಒಂದು ವಿಡಿಯೋದಲ್ಲೂ ಕೂಡ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಇವತ್ತಿಲ್ಲ ನಾಳೆ ಮೋದಿಯನ್ನ ಮುಗಿಸ್ತೀವಿ, ಸಮಾಧಿ ಮಾಡ್ತೀವಿ ಅಂತ. ಜಸ್ಟ್ ಯೋಚನೆ ಮಾಡಿ, ಎಲ್ಲೋ ಬೇರೆ ದೇಶದಲ್ಲೇನೋ ಆಗಿದ್ರೆ, ಟೆರರಿಸ್ಟ್ ಈ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ರೆ ಅವರ ಮನಸ್ಥಿತಿನೇ ಅದು ಅಂತ ಬಿಟ್ಬಿಡ್ಬೋದಿತ್ತು. ಬೇರೆ ದೇಶ ಅಂದ್ರೆ ಶತ್ರು ರಾಷ್ಟ್ರಗಳು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರೆ, ಟೆರರಿಸ್ಟ್ ಈ ಹೇಳಿಕೆಯನ್ನ ಕೊಟ್ಟಿದ್ರೆ, ಆದ್ರೆ ನಮ್ಮ ದೇಶದಲ್ಲೇ ಇದ್ಕೊಂಡು ಭಾರತೀಯರೇ ಅವರು ಕೂಡ ಆದ್ರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈ ರೀತಿಯಾದ ಓಟ್ಚೋರಿ ಅನ್ನೋದು ಒಂದು ರಾಜಕೀಯ ಬೆಳವಣಿಗೆ. ಅದು ಇನ್ ಕೇಸ್ ಬಿಜೆಪಿ ಆ ರೀತಿ ಕೆಲಸ ಮಾಡಿದ್ರೆ ಅವರಿಗೆ ಸಾಂವಿಧಾನಿಕವಾಗಿ ಶಿಕ್ಷೆ ಆಗ್ಲಿ, ಆದ್ರೆ ದೇಶದ ಪ್ರಧಾನಿಯನ್ನ ಮುಗಿಸ್ತೀವಿ ಅನ್ನುವಂತಹ ಹೇಳಿಕೆ ಇದೆ ಅಲ್ವಾ, ಇದು ಅವರ ಮನಸ್ಥಿತಿಯನ್ನ ತೋರಿಸುತ್ತೆ. ಅಂಡ್ ಮೋರ್ ಓವರ್ ಇಲ್ಲಿ ಮೋದಿ ಮತ್ತೊಬ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಪ್ರಧಾನಮಂತ್ರಿ ಹುದ್ದೆ ಅನ್ನೋದು ಒಂದು ಸಾಂವಿಧಾನಿಕ ಸ್ಥಾನ. ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋರಿಗೆ ರಾಜಕೀಯ ಘರ್ಷಣೆಗೋಸ್ಕರ ಸಮಾಧಿ ಮಾಡ್ತೀವಿ ಅಂತ ಹೇಳೋದು, ಇವತ್ತಿಲ್ಲ ನಾಳೆ ನಾವು ಮೋದಿಯನ್ನ ಮುಗಿಸೇ ತೀರ್ತೀವಿ ಅನ್ನುವಂತಹ ಹೇಳಿಕೆ ಇದೆ ಅಲ್ವಾ, ಇದು ಆ ಒಂದು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿಯನ್ನ ತೋರಿಸುತ್ತೆ. ಈ ವಿಡಿಯೋ ವೈರಲ್ ಆಯ್ತಲ್ಲ, ಈ ವಿಡಿಯೋ ವೈರಲ್ ಆದ ತಕ್ಷಣ ಸಂಸತ್ತಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಯ್ತು. ಎಲ್ಲ ಬಿಜೆಪಿಯವ್ರು ಹೇಳಿದ್ರು, ನೋಡಿ ಈ ರೀತಿಯಾಗಿ ನೀವು ಪ್ರಧಾನಮಂತ್ರಿಗೆ ಘೋಷಣೆಯನ್ನ ಕೂಗ್ತೀರಾ ಅಂದ್ರೆ ಇದು ನಿಮ್ಮ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ. ನಮಗೆ ಅವ್ರ ವಿರುದ್ಧ ಗೆಲ್ಲೋಕಾಗ್ಲಿಲ್ಲ ಅಂದ ತಕ್ಷಣ ನಾವು ಸಾಯಿಸ್ತೀವಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಸೋತಿದೀವಿ ಅಂತ ಹೇಳ್ಬಿಟ್ಟು ಸಾಯಿಸೋದೇ ಮಾರ್ಗ ಆಗತ್ತಾ? ಈ ರೀತಿಯಾಗಿ ಯೋಚನೆ ಮಾಡಿದ್ರೆ ಜನರಿಗೂ ಅನ್ಸುತ್ತೆ, ಇಂತಹ ಪಕ್ಷದವರು ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡಬಹುದು ಅಂತ. ಹಾಗಿದ್ರೆ ಕಾಂಗ್ರೆಸ್ನ ಈ ಒಂದು ವರ್ತನೆಗೆ, ಈ ಒಂದು ಘೋಷಣೆಗೆ ಅವರ ಅಲಯನ್ಸ್ ಅವರು ಅಂದ್ರೆ ಮೈತ್ರಿಕೂಟದವರು ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಅಲಯನ್ಸ್ ಇದರಿಂದ ದೂರ ಸರಿದಿದೆ. ಅಂದ್ರೆ ಅವ್ರದ್ದೇನು ಇಂಡಿಯಾ ಒಕ್ಕೂಟ, INDIA ಒಕ್ಕೂಟ ಏನಿದೆ ಅಲ್ಲ, ಅವರು ಕೂಡ ನಮಿಗೂ ಇದಕ್ಕೂ ಸಂಬಂಧ ಇಲ್ಲ, ಓಡ್ಚೋರಿ ವಿವಾದನೇ ಬೇರೆ, ನಮ್ಮ ಅಲಯನ್ಸೇ ಬೇರೆ, ಅಂಡ್ ಅವರ ಈ ಘೋಷಣೆನೇ ಬೇರೆ, ನಮಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವರೇ ಕೈ ತೊಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಈ ಹೇಳಿಕೆಯನ್ನ ಅಖಿಲೇಶ್ ಯಾದವ್ ಅವರು ಕೂಡ ಖಂಡನೆ ಮಾಡಿದ್ದಾರೆ. ಉಮರ್ ಅಬ್ದುಲ್ಲಾ ಅವರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ರು, ನಮಿಗೂ ಈ ವಿಚಾರವಾಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ. ಬಿಕಾಸ್ ಯಾವ ಪಕ್ಷಗಳು, ಯಾವ ಮನಸ್ಥಿತಿಗಳು ಈ ಒಂದು ವಿಚಾರವನ್ನ ಸಮರ್ಥಿಸ್ಕೊಳ್ಳುತ್ತೆ ನೀವೇ ಯೋಚನೆ ಮಾಡಿ. ಸಾಂವಿಧಾನಿಕ ಹುದ್ದೆ ಅನ್ನೋದು ಎಷ್ಟೊಂದು ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಅಲ್ಲಿ ದೆಹಲಿಯಲ್ಲಿ ರೆಡ್ ಫೋರ್ಟ್ ಹತ್ರ ಇದೆಲ್ಲ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಿರುವಂತ ಸಂದರ್ಭದಲ್ಲಿ ಒಂದು ಪ್ರಧಾನಮಂತ್ರಿ ಸ್ಥಾನಕ್ಕೆ ಅಲ್ಲಿರೋರ್ಗೆ ನಾವು ಸಾಯಿಸ್ತೀವಿ ಅಂತ ಅನ್ನೋದು ಎಂತಹ ಒಂದು ರಾಜಕೀಯ ಮನಸ್ಥಿತಿ? ಅದು ರಾಜಕೀಯ ವೈರತ್ವ ಏನೇ ಇರ್ಬೋದು, ಆದ್ರೆ ಸಾಂವಿಧಾನಿಕ ಹುದ್ದೆಗೆ ಗೌರವ ಕೊಡ್ಬೇಕಲ್ವಾ? ಕಾಂಗ್ರೆಸ್ನಿಂದ ಅದಾಗ್ತಿದ್ಯಾ ಅನ್ನೋದು ದೇಶದ ಜನ ಯೋಚನೆ ಮಾಡಬೇಕು. ಇದೆಲ್ಲ ಬೆಳವಣಿಗೆಗಳ ಮಧ್ಯ ಬಿಜೆಪಿಯಿಂದ ಹಾಗೆ ದೇಶದ ಜನತೆಯಿಂದ ಒಂದೇ ಒಂದು ಕೂಗು ಕೇಳಿ ಬರ್ತಾ ಇರೋದು, ಸೋನಿಯಾ ಗಾಂಧಿ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ. ಅಫ್ಕೋರ್ಸ್ ಸೋನಿಯಾ ಗಾಂಧಿ ಅವರೇ ಕ್ಷಮೆ ಕೇಳಬೇಕು. ಯಾಕೆ ಅಂದ್ರೆ ಅವರ ನೇತೃತ್ವದಲ್ಲೇ ಈ ಒಂದು ಸಭೆ ಆಯೋಜನೆ ಆಗಿತ್ತು. ದೇಶದ ಜನ ಕಾದ್ ನೋಡ್ಬೇಕಾಗಿದೆ, ಸೋನಿಯಾ ಗಾಂಧಿ ಅವರು ಕ್ಷಮೆ ಕೇಳ್ತಾರಾ ಅಥವಾ ಈ ಘೋಷಣೆಗೆ ಸಮಜಾಯಿಷಿಯನ್ನ ಕೊಡ್ತಾರಾ ಅಂತ.
ದೇಶದ ಜನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ರಾಜಕೀಯ ಏನೇ ಇರ್ಲಿ ಆದ್ರೆ ಈ ರೀತಿ ಹೇಳಿಕೆ ಕೊಡೋದಿದೆ ಅಲ್ವಾ, ಇದು ಸಾಂವಿಧಾನಿಕವಾಗಿ ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಬಿಜೆಪಿಯವರೋ ಮತ್ತೊಂದು ಪಾರ್ಟಿಯವರೋ ಅದಿಲ್ಲಿ ಮ್ಯಾಟರ್ ಆಗಲ್ಲ. ಮ್ಯಾಟರ್ ಆಗೋದು ಅವರು ಈ ದೇಶದ ಪ್ರಧಾನಿ. ವಿಶ್ವದ ಮಟ್ಟದಲ್ಲೂ ಕೂಡ ಅವರು ನಮ್ಮ ದೇಶವನ್ನ ಪ್ರತಿನಿಧಿಸ್ತಾರೆ. ಹೀಗಿದ್ದಾಗ ಅವರನ್ನ ನಾವು ಮುಗಿಸ್ತೀವಿ ಅನ್ನುವಂತಹ ಹೇಳಿಕೆ ಇದೆ ಅಲ್ವಾ, ಇದು ಬಹಳ ತಪ್ಪಾಗುತ್ತೆ. ಅಂಡ್ ಮೋರ್ ಓವರ್ ನಾವು ಇತಿಹಾಸವನ್ನ ಒಮ್ಮೆ ತೆಗೆದ್ರೂ ಕೂಡ ನೋಡಿ, ಇಂದಿರಾ ಗಾಂಧಿ ಅವರ ಸಾವಿರ್ಬೋದು, ರಾಜೀವ್ ಗಾಂಧಿ ಅವರ ಸಾವಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಸಾವಿರ್ಬೋದು, ಇದೆಲ್ಲ ದೇಶಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇರೋರು ಹಠಾತ್ ಆಗಿ ನಿಧನರಾಗ್ತಾರೆ, ಅದು ಒಂದು ಕಾನ್ಸ್ಪಿರಸಿಯಿಂದ ಅಂತ ಅಂದ್ರೆ ದೇಶದ ಭವಿಷ್ಯಕ್ಕೆ ಇದು ತುಂಬಾ ಮಾರಕ ಆಗುತ್ತೆ. ಹೀಗಿದ್ದಾಗ ಕಾಂಗ್ರೆಸ್ ಈ ರೀತಿ ಯೋಚನೆ ಮಾಡೋದು ಅದು ಬಹಳ ಒಂದು ಇತಿಹಾಸ ಇರುವಂತ ಪಕ್ಷ. ಸೋನಿಯಾ ಗಾಂಧಿ ಅಂತ ದೊಡ್ಡ ದೊಡ್ಡವರು ಇದ್ದಾಗೂ ಕೂಡ ಈ ರೀತಿಯಾದ ಪಾಯಿಂಟ್ಲೆಸ್ ಹೇಳಿಕೆಗಳು ಕೇಳು ಬರುತ್ತೆ, ಘೋಷಣೆಗಳು ಕೇಳು ಬರುತ್ತೆ ಅಂದ್ರೆ ಕಾಂಗ್ರೆಸ್ನ ಭವಿಷ್ಯ ಯಾವ ರೀತಿ ಇದೆ ಅನ್ನೋದು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದ. ವಂದೇ ಭಾರತ ಮಾತರಂ.